ಆಕ್ಟರ್ ಆಗಬೇಕು, ವಿಲನ್ ಆಗಬೇಕು ಅಂತ ಅನ್ಕೊಂಡು ಕನ್ಸು ಕಟ್ಟಿರೋ ಎಷ್ಟೋ ಜನದ ಹುಡುಗರಿಗೆ ಡ್ರೀಮ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಅದು ಕೈ ಕೊಡ್ಬೇಕು ಗ್ಯಾಪಲ್ಲಿ ನಿತಿನ್ಗೆ ಒಂದು ಕಡಗ ಸಿಕ್ಬಿಡೈತೆ. ಕಡಗ ಸಿಕ್ತು, 20 ರೂಪಾಯಿ ಸಿಗರೇಟ್ ಸಿಕ್ತು, 20 ರೂಪಾಯಿ ಸಿಗರೇಟ್ ಸಿಕ್ತು. ನಾನು ನಿಮ್ಮ ಸಕ್ಕ ಕಟ್ ಮಾಡು. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಮಿಸ್ಟರ್ ಶರತ್. ಮ್ಯಾಂಗೋ ಪಚ್ಚ ಮೂವಿಗೆ ಹೋಗ್ತಾ ಇದೀವಿ, ಮಾರ್ನಿಂಗ್ ಶೋ, ಮೆಜೆಸ್ಟಿಕ್ ಮೇನ್ ಥಿಯೇಟರ್ ಹತ್ರ. ಸೊ ಸುದೀಪ್ ಸರ್ ಬರ್ತಿದ್ದಾರೆ ಅಲ್ಲಿಗೆ. ಸೊ ಅವ್ರ ಜೊತೆ ಸಿನಿಮಾ ನೋಡುವಂತಹ ಒಂದು ಭಾಗ್ಯ ಇವತ್ತು ನಮಗಿದೆ. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ಇವತ್ತು ನಾವು ಹೋಗ್ತಿರೋಂಥ ಪ್ಲೇಸು ಆಲ್ಮೋಸ್ಟ್ 99% ನಾನು ಹೀರೋ ಆಗಬೇಕು, ಆ್ಯಕ್ಟ್ರ್ ಆಗಬೇಕು, ವಿಲನ್ ಆಗಬೇಕು ಅಂತ ಅಂದ್ಕೊಂಡು ಕನ್ಸು ಕಟ್ಟಿರೋ ಎಷ್ಟೋ ಜನದ ಹುಡುಗರಿಗೆ ಡ್ರೀಮ್ ಸ್ಪಾಟ್ ಅಂತಲೇ ಹೇಳ್ಬೋದು. ಅದು ಈ ತ್ರಿವೇಣಿ ಥಿಯೇಟರು, ಸಂತೋಷ್ ಥಿಯೇಟರು, ಮೆಜೆಸ್ಟಿಕಲ್ಲಿ ಮೇನ್ ಥಿಯೇಟರ್ಗಳು. ಬಿಕಾಸ್ ನಾವು ಆ್ಯಕ್ಟ್ ಮಾಡಿರೋಂಥ ಸಿನಿಮಾಗಳನ್ನ ರಿಲೀಸ್ ಡೇ ದಿನ ಹಬ್ಬ ಥರ ಸೆಲೆಬ್ರೇಷನ್ ಮಾಡುವಂತಹ ದಿನ ಆ ಸ್ಪಾಟ್ ಅದು. ಸೊ ತೋರಿಸ್ತೀನಿ ಬನ್ನಿ ಹೆಂಗಿರುತ್ತೆ ಅಂತ. ಕ್ರೇಜಿಯಾಗಿರುತ್ತೆ. ಅದರಲ್ಲೂ ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಬಂದಾಗಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಲಾಸ್ಟ್ ಆಗಿದ್ದು ಮೋಸ್ಟ್ಲಿ ಕೇಡಿ, ಅದು ಬಿಟ್ಟರೆ ಇವಾಗ ಪಚ್ಚಾ ಮ್ಯಾಂಗೋ. ಸೊ ಹಂಗಾಗಿ ಬೆಳಿಗ್ಗೆನೇ ಎದ್ದು ಹೋಗ್ತಾ ಇದ್ವಿ. ನಾನು ಮೈಸೂರಿಂದ ನೈಟೇ ಬಂದ್ಬಿಟ್ಟು 2 ಗಂಟೆ ಆಗಿತ್ತು ಅದಕ್ಕೋಸ್ಕರ. ಸೊ ಹೋಗೋಣ ಬನ್ನಿ, ಅಲ್ಲೇ ಮಾತಾಡ್ಸೋಣ. ಗಾಳಿ ಜಾಸ್ತಿ ಇದೆ, ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಒಳ್ಳೆ ಬಾದಾಮಿ ಮಗ, ಸ್ವೀಟ್ ಜೊತೆ ಎಕ್ಸ್ಟ್ರಾ ಬಾದಾಮಿ ಎಲ್ಲ ಎತ್ಕೊಂಡ್ಬಿಟ್ಟ. ಒಂದು ಸ್ವಲ್ಪ ಕೊಡು. ಸ್ವಲ್ಪ ಸ್ವೀಟ್ ಎಷ್ಟು ಸ್ವೀಟಾಗಿದೆಯೋ ಅಷ್ಟೇ ಸ್ವೀಟಾಗಿ ಒಂದೆರಡು ಮಾತಾಡು. ಯಾರ ಬಗ್ಗೆ ಅದ್ರ ಬಗ್ಗೆ ಮೂವಿ ಹೆಂಗಿದೆ, ಏನೋ ಅನಿಸ್ತು? ಆ್ಯಕ್ಚುಲಿ ಸೆಲೆಬ್ರೇಷನ್ ಯಾರಿಗೂ ಗೊತ್ತಿಲ್ದಾರ ಸೀಕ್ರೆಟ್ ಸರ್ಪ್ರೈಸ್ ಇದೆ ಮ್ಯಾಂಗೋ ಪಚ್ಚಲ್ಲಿ. ನಮಗೆ ಸರ್ಪ್ರೈಸು. ಮತ್ತು ಇನ್ನೊಂದು ನನಗೆ ಸರ್ಪ್ರೈಸ್ ಆಗಿದ್ದು, ಆ್ಯಕ್ಚುಲಿ ಬಂದ ತಕ್ಷಣ ಸೆಲೆಬ್ರೇಷನ್ ಇರಲಿಲ್ಲ. ನಾನು ಸ್ಟಾರ್ಟಿಂಗ್ ತುಂಬ ಹೈಪ್ ಆಗಿರುತ್ತೆ ಅಂತ ಅಂದೆ. ಡೈರೆಕ್ಟ್ ಮೂವಿ ಸ್ಟಾರ್ಟ್ ಆಗೋಗಿದೆ. ಇದಾದಮೇಲೆ ಮೋಸ್ಟ್ಲಿ ಸೆಲೆಬ್ರೇಷನ್ ಇಟ್ಟಿದ್ದಾರೆ ಅನಿಸುತ್ತೆ. ಯಾಕೆ ಮಗ ಸೆಲೆಬ್ರೇಷನ್ ಗ್ರ್ಯಾಂಡ್ ಸೆಲೆಬ್ರೇಷನ್ ಇರಲಿಲ್ಲ ಅನ್ಸುತ್ತೆ ನಿಮ್ಮ ಪ್ರಕಾರ? ಸಿನಿಮಾ ನೋಡಿ ಜನರು ಸೆಲೆಬ್ರೇಟ್ ಮಾಡಲಿ ಜಾಸ್ತಿ ಅಂತ, ನಾವು ಮಾಡೋದು ಬೇಡ ಅಂತ. ಮೇ ಬಿ ಎಲ್ಲ ಮೂವಿಗಳು ತುಂಬ ಅದ್ದೂರಿಯಾಗಿ ಓಪನಿಂಗ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಇದು ಹಂಗೆ ಸ್ಟಾರ್ಟ್ ಮಾಡಿದ್ದಾರೆ ನಾರ್ಮಲಾಗಿ. ಇಲ್ಲೆಲ್ಲ ಫುಲ್ ಟೀಮ್ ಅವರೇ ಇದ್ದಾರೆ. ಆ್ಯಂಡ್ ಆ ಮೂವಿಲಿ ಆ್ಯಕ್ಟ್ ಮಾಡಿದ್ರು. ಸೊ ಆಲ್ಮೋಸ್ಟ್ ಆ ಕ್ಯಾರೆಕ್ಟ್ರು ಅಂದರೆ ಪಚ್ಚ ಅವ್ರ ಜೊತೆನೇ ಕ್ಯಾರಿ ಆಗುತ್ತೆ ಆ ಕ್ಯಾರೆಕ್ಟ್ರು. ನಮ್ಮ ಪಕ್ಕದಲ್ಲೇ ಕುಂತಿದ್ರು ವೀಡಿಯೋ ನೋಡಿಯೋದ್ರಲ್ಲಿ. ನಮ್ಗೆ ಗೊತ್ತಿರಲಿಲ್ಲ. ಶರತ್ ಆಮೇಲೆ ನೋಡ್ಬಿಟ್ಟು ಇವರೇ ಅಲ್ವಾ ಅದು ಅಂದ್ಕೊಂಡು ತೋರಿಸ್ತಾ. ಇದು ಬಿದೋಗೈತೆ ಕಣೋ, ಇದು ಬಿದೋಗೈತೆ. ಮ್ಯಾಗ್ನೆಟ್ ಬಿದೋಗ್ಬಿಟ್ಟೈತೆ ಇದ್ರದ್ದು ಮೈಕ್ದು. ನೋಡು, ಕಡಗ ಸಿಕ್ತು ನನಗೊಂದು. ಹೌದಾ? ನಾನು ನಿಮ್ಮ ಮೈಕ್ ಹೊಡ್ಕೋಣ ಅಂತ ಮುಂದೆ ಕಡಗ ಸಿಕ್ಬಿಡುದು ಸುದೀಪ್ ಥರ. ಮೈಕ್ ಕೊಡ್ಬೇಕು ಗ್ಯಾಪಲ್ಲಿ ನಿತಿನ್ಗೆ ಒಂದು ಕಡಗ ಸಿಕ್ಬಿಟ್ಟೈತೆ. ನಿತಿನ್ಗೆ ಸುದೀಪ್ ಸರ್ ಕಡಗನೇ ಸಿಕ್ಬಿಟ್ಟೈತೆ. ಸುದೀಪ್ ಸರ್ದೇ ಅನ್ಸತ್ತಿದ್ದು ನಿಧಿ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಗೈಸ್, ಕೊನೆಗೂ ನಮ್ಮ ಮ್ಯಾಗ್ನೆಟ್ಟು ನಿತಿನ್ಗೆ ಸಿಕ್ಕೈತೆ. ನಿತಿನ್ಗೆ ಏನೇನೋ ಸಿಕ್ಬಿಟ್ಟೈತೆ ಇವತ್ತು. ನಮ್ಮ ಬಾಸ್ ಥರ ಒಂದು ಕಡಗ ಸಿಕ್ತು. 20 ರೂಪಾಯಿ ಸಿಗರೇಟ್ ಸಿಕ್ತು, 20 ರೂಪಾಯಿ ಸಿಗರೇಟ್ ಸಿಕ್ತು. ಟೆನ್ಷನ್ ಆಗ್ಬಿಟ್ಟಿದ್ದೀನಿ. ನಾನು ಬಾಸೆ ಹೋಗ್ಬಿಟ್ರು, ಒಂಟೆ ಹೋದ್ರು, ವಿಡಿಯೋನೇ ಮಾಡೋಕ್ಕಾಗಲಿಲ್ಲ ಗೈಸ್. ಬ್ರೋ ಪರವಾಗಿಲ್ಲ, ನೆಸೆನ್ ಸಿಗ್ತಾರೆ, ಮ್ಯಾಂಗ್ನೆಟ್ ಸಿಗ್ತಾ ಸಿಕ್ತಲ್ಲ. 13,000 ಹೊಟ್ಟೆ ಎಲ್ಲ ಉರಿತು. 2,000 ರೂಪಾಯಿ ಅನ್ಕೊಂಡು ಸುಮ್ಮನೆ ಹೋದೆ. ನಾನು ಹೇಳಿದ್ನಲ್ಲ ನಿನ್ಗೆ 13,000 ಅಂತ. 3,000 ಹೊಟ್ಟೆ ಎಲ್ಲ ಉರಿದೋಗ್ಬಿಡುತ್ತೆ. ರಿವ್ಯೂಸ್ ಎಲ್ಲ ತಗೋದಿದ್ದು ಎಲ್ಲ ಮಿಸ್ ಆಗೋಯ್ತು. ಹಲೋ, ಬರ್ರಿ ಲೆಕ್ಕಾವು. Emotional damage. ಎಮೋಷನಲ್ ಡ್ಯಾಮೇಜ್ ಆಗ್ತಿದ್ದೀವಿ.
ಬ್ರೋ ನಮ್ದೇನೆ ನನ್ನ ಫಿಲಮ್ ನೋಡಿಲ್ಲ, ಭಾಷಣ ನೋಡಕ್ ಬಂದಿದ್ದೀನಿ. ಬ್ರೋ ನಮ್ದೇನೆ ನನ್ನ ಫಿಲಮ್ ನೋಡಿಲ್ಲ, ಭಾಷಣ ನೋಡಕ್ ಬಂದಿದ್ದೀನಿ. ಕೆಳಗಡೆ ಹೋಗೋಣ ಅಷ್ಟೊತ್ತು ಮಗ ಮಗ ಸ್ವಿಚ್ ಆಯ್ತದ ಬಾ ಕೆಳಗಡೆ ಉಂಟು ಅಯ್ಯ ಬಾಪ ನೀನು ಬಂದಿ ನೋಡಪ್ಪ ಇವರು ಬಾಕ ಮೀಡಿಯಂ ಮಾಡ್ತಾ ಇದೀವಿ ಸಕ್ಕಟ್ ಚುಕ್ಕು ಬಾಕ ಮೀಡಿಯಂ ಮಾಡ್ತಾರೆ ಬಾಕ. ಏನ್ ನಿಮ್ಮ ಹೆಸರು ಹೇಳಿ? ಸಕ್ಕಟ್ ಚಕ್ಕು ಮಾಡ್ತೀವಿ ನೋಡಿ ಇವಾಗ. ಹೇಳಿ ಸುದೀಪ್ ಬಗ್ಗೆ ಏನಾದ್ರು ಭಾಷೆ ಬಗ್ಗೆ. ಸುದೀಪ್ ಸರ್ ಏನು ಹೇಳಕ್ಕೆ ಅವರು ಸ್ಟಾರ್ ಅವ್ರು ನೋಡಿ ಇಲ್ಲಿದ್ದಾರೆ. ಓ ದರ್ಶನ ಮೀಟದ್ರಾ? ಅವ್ರನ್ನ ಮೀಟ್ ಆಗಿಲ್ಲ ಪಾಪ, ಅವ್ರು ಕಷ್ಟದಲ್ಲಿದ್ದಾರೆ. ಅವರು ಸಂತೋಷದಿಂದ ಹೊರಗೆ ಬರಲಿ, ನನಗೆ ಅದೇ ಖುಷಿ. ಅವ್ರು ಬರಲಿ, ಎಲ್ಲರನ್ನೂ ಇಷ್ಟಪಡಬೇಕು. ಎಲ್ಲರೂ ಇಷ್ಟಪಡ್ಬೇಕು. ಅವ್ರನ್ನ ಇವ್ರನ್ನ ಅಂತ ಇಷ್ಟಪಡ್ಲಾರ್ದಿಲ್ಲ, ಎಲ್ಲರೂ ನಮ್ಮವ್ರವ್ರು ಅಷ್ಟೇ ಅಲ್ವಾ? ನಿಮ್ಗೆ ಫಿಲಮ್ ನನಗೆ ಬಾಸು ಕಡ್ಗ ನೋಡ್ರೆ ಯಾರು ಸುದೀಪ್ ಪಾಪ. ಹೌದಾ? ಮುಗಿದ್ಮೇಲೆ ಸುದೀಪ್ ಯೂಸ್ ಕಡ್ಗ ಲೆಫ್ಟ್ ಹ್ಯಾಂಡ್ ಯೂಸ್ ದರ್ಶನ ರೈಟ್ ಹ್ಯಾಂಡ್ ಕಟ್ ಮಾಡುವಂತೀನಿ. ನಮಸ್ಕಾರ, ನಾನು ನಿಮ್ಮ ಸಕ್ಕತ್ತಾಗಿತ್ತು. ಪಕ್ಕನಾ? ಸೂಪರ್ ಆಗಿದೆ, ಕರೆಕ್ಟ್ ಆಗಿ ನಿಜ ಪ್ರಾಮಿಸ್ ಕೊಡ. ಮೂವಿ ಸಕ್ಕತ್ತಾಗಿದೆ. ಎಲ್ಲರೂ ಹೋಗಿ ಥಿಯೇಟರ್ಗೆ ಹೋಗಿ ಮೂವಿ ನೋಡಿ. ಕಟ್ ಮಾಡು ಗೈಸ್. ತುಂಬ ಹತ್ತಿರದಿಂದ ನೋಡಿದೆ ಸುದೀಪ್ ಸರ್. ನಾನು ನೋಡಿದ್ದೀನಿ, ತುಂಬ ಸರಿ ನೋಡಿದ್ದೀನಿ. ಬಟ್ ಯಾವಾಗಲೂ ಮಾತಾಡ್ಸೋಕ್ಕಾಗಲಿ ಟ್ರೈ ಮಾಡಿಲ್ಲ, ಮತ್ತು ಫೋಟೋಸ್ಗೂ ಯಾವತ್ತೂ ಟ್ರೈ ಮಾಡಿಲ್ಲ. ತುಂಬ ಹತ್ತಿರದಿಂದ ನೋಡಿ ಖುಷಿ ಪಡ್ತೀನಿ ಅಷ್ಟೇ. ಇವತ್ತು ತುಂಬ ಹತ್ತಿರದಲ್ಲಿ ನೋಡಿದ್ವಿ, ಅರ್ಥ ಆಯಿತು ಅನ್ಸುತ್ತೆ. ನಾನು ನೋಡಿದ್ದೀನಲ್ಲ ತುಂಬ ಹತ್ರದಿಂದ. ನೀವು ನಾನು ಹೋಗಿ ಇವನು ಕೇಳ್ತಾ ಇದ್ದೀನಿ, ಅವನು ಅದಕ್ಕೆ ಸ್ಟನ್ ಆಗ್ಬಿಟ್ಟ. ಫೋಟೋ ಹಾಕ್ತೀನಿ ನೋಡಿ ಗೈಸ್. ಅವತ್ತು ಹೋಗೋದಿನ ಜಸ್ಟ್ ಮಿಸ್ಸು. ಮನೆಗೆ ಹೋಗ್ಬೇಕಾದ್ರೆ ಸುದೀಪ್ ಸರ್ ಮನೆಗೆ ಹೋಗ್ಬೇಕಾದ್ರೆ ಒಂದು 10 ಸೆಕೆಂಡ್ ಅನ್ಸೋದು ಅಷ್ಟೇ. ಆಲ್ಮೋಸ್ಟ್ ರೆಡಿಯಾಗಿ ಕುಂತಿದ್ದೆ ಅವ್ರ ಮನೆಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು. ನಾನು ಮತ್ತು ಇನ್ನೊಬ್ರು ಹೋಗೋದಿತ್ತು. ಹೋಗಿ ಫುಲ್ ಡೇ ಸುದೀಪ್ ಸರ್ ಮನೇಲಿ ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿಕೊಂಡು, ಯಾವುದೋ ಇದೇ ಮೂವಿ ವಿಚಾರದಲ್ಲಿ ಏನೋ ಮಾತುಕತೆ ಆಡೋಕ್ಕೆ ಒಂದು ಮೀಟಿಂಗ್ ಇತ್ತು ಅಂತೇಳಿ ಹೋಗಿದ್ದ. ಅದೃಷ್ಟ ಮಾಡಿದ್ದೆ ಕಣ ನೀನು. ಸಖತ್ ಹೊಟ್ಟೆ ಉರ್ಸ್ಬಿಟ್ಟಿದ್ದೆ ಅವತ್ತಂತೂ. ತುಂಬಾ ಕ್ರೇಜಿ ಅಂತೇಳಿ ಅವ್ರನ್ನ ಹತ್ರದಿಂದ ನೋಡೋಕ್ಕೆ. ಹಂಗೆ ಸ್ಟನ್ ಆಗಿಬಿಡ್ತೀವಿ ನೋಡ್ತಾ ಇದ್ರೆ. ನನಗಂತೂ ನಾನು ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ಅವ್ರ ಡ್ರೆಸ್ಸಿಂಗ್ ಸೆನ್ಸು, ಅವ್ರ ಸ್ಟೈಲ್ ಅದನ್ನೆಲ್ಲ. ಹತ್ರದಲ್ಲಿ ನೋಡಿದ್ರಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಸುಮ್ಮನೆ ನೋಡ್ತಾ ಇರ್ತೀನಿ ಅಷ್ಟೇ. ಲಾಸ್ಟ್ ಒಂದು ಟ್ರೈಲರ್ ರಿಲೀಸ್ ಲಾಂಚ್ ಇವೆಂಟಲ್ಲಿ ಅನ್ಸುತ್ತೆ ಮೇ ಬಿ, ತುಂಬ ಹತ್ತಿರದಲ್ಲೇ ನಿಂತ್ಕೊಬಿಟ್ಟಿದ್ದೆ. ಸೊ ಹಾಗೆ ಮೂವಿ ಬಗ್ಗೆ ಮಾತಾಡೋಣ. ಸೊ ಫಸ್ಟು ಅದೇ ಏನೋ ಸ್ವಲ್ಪ ಗ್ರ್ಯಾಂಡಾಗಿ ಓಪನಿಂಗ್ ಇರಬೇಕಿತ್ತು ಅನಿಸ್ತು ಗೈಸ್. ಇನ್ನೊಂದು ಸರ್ಪ್ರೈಸ್ ತೋರಿಸ್ತೀನಿ ನೋಡಿ ನಿಮಗೆ. ಸುದೀಪ್ ಸರ್ನ ನೋಡೋಕ್ಕೆ ಮೈಸೂರಿಂದ ಬಂದಿದ್ದೀನಿ ಗೈಸ್. ಬರೀ ನೋಡೋಕ್ಕೆ ಸುಮಾರು ಸರಿ ನೋಡ್ತಾ ಇರ್ತೀನಿ, ಆದ್ರೂ ಏನೋ ಒಂಥರ ಇದು ಮಗ ಅಲ್ಲಿಗೆ ನಡಿ ಆ ಇದ್ರ ಹತ್ರ ನೋಡಿ ಗೈಸ್. ಇಲ್ಲಿ ಎಲ್ಲ ಹತ್ರದಿಂದ ಮಾಡ್ಕೊಬರೋಣ ಇರು ಗೈಸ್. ಇಲ್ಲಿ ನೋಡಿ ಪೋಸ್ಟ್ರು, ಮೆಜೆಸ್ಟಿಕ್ ಮೈನ್ ಥಿಯೇಟ್ರು. ಆಲ್ಮೋಸ್ಟು ಎಲ್ಲ ಕಲಾವಿದರು ಫೋಟೋಸ್ನೂ ಹಾಕಿದ್ದಾರೆ ಇಲ್ಲಿ, ನೀವು ನೋಡ್ಬೋದು. ಎಲ್ಲರೂ ಇದೆ, ಎಲ್ಲ ಹೀರೋಗಳು, ಹೀರೋಯಿನ್ಗಳು, ಹಳೆ ಹೀರೋಯಿನ್ಗಳು, ಹೊಸ ಹೀರೋಯಿನ್ಗಳು. ಅಪ್ಪು ಸರ್ದು ಇದೆ ಇಲ್ಲಿ. ಕ್ರೇಜಿಯಾಗಿದೆ ಪೋಸ್ಟರ್ ಮಾತ್ರ ಅಲ್ವಾ ಗೈಸ್. ನಮ್ಮ ಕಿರಣ್ ಅಣ್ಣವರ ದೊಡ್ಡ ಮಗ ತಾನೆ. ಹಾಂ, ಇವರು ಅಸಿಸ್ಟೆಂಟ್ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಮ್ಯಾಕ್ಸು ಮಾರ್ಕ್ ಎಲ್ಲದಕ್ಕೂ ಮಾಡಿದ್ದಾರೆ ಆಲ್ಮೋಸ್ಟು. ಅಣ್ಣ ಒಂದು ನಿಮಿಷ ಇರೋಣ, ವ್ಲಾಗ್ ಮಾಡ್ಕೊಬಿಡ್ತೀನಿ. ಸೊ ಅವ್ರು ವರ್ಕ್ ಮಾಡಿದ್ದಾರೆ, ಅವ್ರ ಫೀಲ್ ಹೆಂಗಿತ್ತು ಕೇಳೋಣ. ನಮಗೆ ನಾವು ಮಾರ್ಕಲ್ಲಿ ವರ್ಕ್ ಮಾಡಿದ್ವಿ. ಇದು ನೆಕ್ಸ್ಟ್ ಮ್ಯಾಂಗೋ ಪಚ್ಚ ಅಂತ ವರ್ಕ್ ಮಾಡ್ತಿದ್ವಿ. ನಮಗೇನು ಅಷ್ಟೊಂದೇನು ಕಷ್ಟ ಆಗಿಲ್ಲ, ಈಸಿಯಾಗಿ ವರ್ಕ್ ಮಾಡಿ. ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಕ್ಸ್ಪೀರಿಯನ್ಸ್ ಅವ್ರ ಮುಂಚೆಯಿಂದನೇ ನೋಡಿದ್ದೀವಲ್ಲ, ಇದೇನು ಸರ್ ನಂದು ತುಂಬ ಹತ್ತಿರದಲ್ಲಿ ನೋಡಿರ್ತಾರೆ. ಸೊ ಥ್ಯಾಂಕ್ಸ್ ಅಣ್ಣ. ಓಕೆ ಬ್ರೋ, ಸೂಪರ್. ಆಲ್ ದಿ ಬೆಸ್ಟ್ ಗೈಸ್. ಕನ್ನಡ ಸಿನಿಮಾ ರಿಲೀಸ್ ಡೇ ದಿನ ಇಲ್ಲೆಲ್ಲ ನೋಡೋಕ್ಕೇನೆ ಹಬ್ಬದ ವಾತಾವರಣ. ಅಲ್ಲೆಲ್ಲಾದ್ರೂ ಗಾಡಿ ಹಾಕಿ ಟಿಫನ್ ಮಾಡ್ಕೊಂಡು ಮಾತಾಡೋಣ ಮಗ. ಹೌದೌದು, ಹೊಟ್ಟೆ ಸಿದ್ದಿತ್ತೆ, ಟಿಫನ್ ಮಾಡಿಲ್ಲ ಗೈಸ್. ಮೂವಿ ನೋಡ್ಕೊಂಡು ಬಂದ್ವಿ. ಹೆಂಗಿತ್ತು ಮಗ ಮೂವಿ? ಜೆನ್ಯೂನ್ ರಿವ್ಯೂಸ್ ಕೊಡ್ಬೇಕು ಮಗ, ಜೆನ್ಯೂನ್ ರಿವ್ಯೂಸ್. ಏನು ಅನಿಸ್ತು? ಮೂವಿ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಬಿಗ್ ಸರ್ಪ್ರೈಸ್ ಇದೆ. ನೋಡಿದವ್ರಿಗೆ ಅಷ್ಟೇ ಗೊತ್ತಾಗೋದು. ಕ್ಯೂರಿಯಾಸಿಟಿ ಇದೆ, ನೋಡಲೇಬೇಕು, ನೋಡಿ. ಸೊ ಲಾಸ್ಟ್ಗೆ ಟ್ವಿಸ್ಟ್ ಮಸ್ತಾಗಿದೆ. ಸ್ಟೋರಿನೂ ಚೆನ್ನಾಗಿದೆ. ಬಟ್ ಏನಂದರೆ ತುಂಬ ಶಾರ್ಟ್ ಮೂವಿ. ಅಂದರೆ 3 ಗಂಟೆ ಇಲ್ಲ, 1.5 ಗಂಟೆಗೆಲ್ಲ ಮುಗ್ದೋಗ್ಬಿಡುತ್ತೆ. ತುಂಬ ಹತ್ತಿರದಿಂದ ನೋಡಿದ್ವಿ, ಬಟ್ ಮಾತಾಡ್ಸೋಕ್ಕೆಲ್ಲ ಆಗಲಿಲ್ಲ. ಬಿಕಾಸ್ ತುಂಬ ಬ್ಯುಸಿ ಇರ್ತಾರೆ, ಸಿಕ್ಕಾಪಟ್ಟೆ ಫ್ಯಾನ್ಸ್ ಇರ್ತಾರೆ. ಹೆಂಗಾಗುತ್ತೆ ಮಾತಾಡ್ಸೋಕ್ಕೆ? ನಮ್ಮ ಶರತ್ ಅನ್ನಷ್ಟು ಅದೃಷ್ಟ ನಮಗಿಲ್ಲ. ಆ ಅದೃಷ್ಟ ನಮ್ಗೆ ಯಾವಾಗ ಬರುತ್ತೆ ನೋಡೋಣ.
ಸೊ ಆದಷ್ಟು ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ, ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಲ್ಲಿ ನೋಡ್ರಿ. ಚೆನ್ನಾಗಿದೆ, ನೋಡ್ಬೋದು ಆರಾಮ್ಸೆ. ಚೆನ್ನಾಗಿದೆ. ಮೊದಲನೇ ಸಿನಿಮಾ ಅಂತಾನೆ ಅನ್ಸಲ್ಲ. ತುಂಬ ಚೆನ್ನಾಗಿ ಒಂದು 5-6 ಸಿನಿಮಾ ಮಾಡೋ ಎಕ್ಸ್ಪೀರಿಯನ್ಸ್ ಇರೋಂಥ ಒಳ್ಳೆ ಹೀರೋ ಥರ ಕಾಣಿಸ್ತಾರೆ. ಪ್ರೇಮ್, ಸುದೀಪ್ ಸರ್ ಥರ ವಾಯ್ಸು ಅಷ್ಟೇ ವಾಯ್ಸು ಬೇಸ್. ವ್ಲಾಗು ಇವಾಗ ಮಾರ್ನಿಂಗ್ ಬರೀ ಮೂವಿ ಇದೆ ಅಲ್ವಾ, ಸೊ ಹಂಗಾಗಿ ಇದನ್ನ ವ್ಲಾಗ್ ಇವಾಗಲೇ ಎಂಡ್ ಮಾಡಿಬಿಡ್ತೀನಿ, ಇವಾಗಲೇ ಪೋಸ್ಟ್ ಮಾಡಿಬಿಡ್ತೀನಿ. ಸೊ ಸಂಜೆದು ಬೇರೆ ಇರುತ್ತೆ, ಬಿಕಾಸ್ ಇದು ಬರೀ ಮೂವಿದು ಅಂತ ಅಂದಮೇಲೆ ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ರಿವ್ಯೂಸ್ದು ಬೇಗ ಪೋಸ್ಟ್ ಮಾಡಿಬಿಡ್ಬೇಕು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹೋಗಿ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ, ಮಿಸ್ ಮಾಡ್ಕೋಬೇಡಿ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಬೆಳಗ್ಗೆ ನಾನ್ ವೆಜ್ ತಿನ್ನಕ್ಕೆ ಇವ್ರು ಮಾತಾಡ್ತಾರಂತ ಕಣ. ಬೆಳಗ್ಗೆ ನಾನ್ ವೆಜ್ ತಿನ್ನಕ್ಕೆ ಕರ್ಕೊಬಂದು ಇವ್ರು ಮಾತಾಡ್ತಾರೆ. ಕೊಡು, ಏನು ಮಾತಾಡ್ತಾರೆ ನೋಡೋಣ. Bro, you very chalak, bro. So thank you so much. Love you all. Bye.